ಎಲ್ಲೆಲ್ಲ ಬೆವರಿಸಲಾಗಿದೆ ಅಲ್ಲಲ್ಲಿ ಈ ಥರ ಹಚ್ಚಬೇಕು. ಫ್ರೆಂಡ್ಸ್, ಈ ಬೇಸಿಗೆಗಾಲದಲ್ಲಂತೂ ಹೆಚ್ಚಿನವರಿಗೆ ಕಾಡುವ ಸಮಸ್ಯೆ ಅಂತ ಹೇಳಿದರೆ ಈ ಬೆವರುಸಾಲೆ ಎಲ್ಲಂದರಲ್ಲಿ ಬೀಳ್ತದೆ. ಮುಖದಲ್ಲಾಗಿರ್ಬೋದು, ಬೆನ್ನಿನಲ್ಲಿ, ಕೈಯಲ್ಲಿ, ಹೀಗೆ ಅದುಂಟಲ್ಲ ತುಂಬ ತುರಿಸೋದು, ಹಾಗೆಯೇ ಉರಿತದೆ ಕೂಡ. ನಾನು ಅದಕ್ಕೆ ಸಿಂಪಲಾಗಿ ಇವತ್ತೊಂದು ಮನೆಮದ್ದು ಮಾಡಿ ತೋರಿಸ್ತೇನೆ. ಅದು ಯಾವುದರಿಂದ ಅಂತ ಹೇಳಿದರೆ ಈ ಗರಿಕೆ ಮತ್ತು ತುಳಸಿಯಿಂದ. ಇಷ್ಟೇ ಸಾಕು. ಇದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಮನೆಮದ್ದು ಮಾಡ್ತೇನೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬೆವರುಸಾಲೆಗೆ ಮನೆಮದ್ದು ಮಾಡಲಿಕ್ಕೆ ಉಂಟಲ್ಲ, ನಾನಿಲ್ಲಿ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ನೋಡಿ, ಇದು ಬೆಳ್ತಿಗೆ ಅಕ್ಕಿಯನ್ನು ತೊಳೆದ ನೀರು. ಫಸ್ಟ್ ನೀರು ಉಂಟಲ್ಲ, ಅಂದರೆ ಅದು ತುಂಬ ಕೊಳಕಿರ್ತದೆ, ಅದನ್ನು ನಾನು ಬಿಸಾಕಿದ್ದೇನೆ. ಇದು ಎರಡನೇ ನೀರು. ಎರಡನೇ ಸಲ ಚೆನ್ನಾಗಿ ತೊಳೆದಾಗ ಈ ಅಕ್ಕಿದೆಲ್ಲ ಅಂಶ ಬಿಡ್ತದೆ ನೀರಿಗೆ. ನೋಡಿ, ವೈಟ್ ಆಗಿದೆ ನೀರು. ನಮಗೆ ಇಲ್ಲಿ ಅಕ್ಕಿ ಬೇಕಾಗಿಲ್ಲ, ಈ ನೀರು ಬೇಕಾಗಿರುವಂಥದ್ದು. ಇದರಲ್ಲಿ ಉಂಟಲ್ಲ ಒಳ್ಳೆ ಸತ್ವ ಇದೆ ಈ ನೀರು. ನೋಡಿ, ಇವಾಗ ನಾವು ಮಿಕ್ಸಿಗೆ ಉಂಟಲ್ಲ ಫಸ್ಟಿಗೆ ಈ ಗರಿಕೆಯನ್ನು ಹಾಕೋಬೇಕು. ನೋಡಿ, ಗರಿಕೆಯನ್ನು ಚೆನ್ನಾಗಿ ತೊಳೆದಿದ್ದೇನೆ ನಾನು. ತೊಳೆದು ನಂತರ ಹೀಗೆ ಸ್ವಲ್ಪ ಕಟ್ ಮಾಡಿ ಕೈಯಲ್ಲಿ ಹಾಕುವ. ಹಾಗೆ ನೀವು ತುಳಸಿಯನ್ನು ಕೂಡ ಚೆನ್ನಾಗಿ ತೊಳೆದಿದ್ದೇನೆ. ತುಳಸಿಯನ್ನು ಕೂಡ ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳುವ. ಕೈಯಲ್ಲಿ ಕಟ್ ಮಾಡಿದರೆ ಸಾಕು. ಇದು ರುಬ್ಲಿಕ್ಕೆ ಸ್ವಲ್ಪ ಅದು ನೀರು ಬೇಕಾಗ್ತದೆ. ನೋಡಿ, ಅದಕ್ಕೆ ಈ ಅಕ್ಕಿ ನೀರನ್ನೇ ಹಾಕಬೇಕು. ಅಕ್ಕಿ ತೊಳೆದ ನೀರು. ತುಂಬ ಡ್ರೈ ಪೇಸ್ಟ್ ಬೇಕಾಗಿಲ್ಲ, ಸ್ವಲ್ಪ ನೀರಿದ್ದರೆ ಕೂಡ ನಡೀತದೆ. ಇದನ್ನು ಇವಾಗ ಚೆನ್ನಾಗಿ ರುಬ್ಬಿಕೊಳ್ಳುವ. ತುಂಬ ಪೇಸ್ಟ್ ಆಗೋದಿಲ್ಲ ಇದು, ಸ್ವಲ್ಪ ನೀರಾಗಿ ಪೇಸ್ಟ್ ಮಾಡ್ಕೋಬೇಕು. ಇಷ್ಟಾದರೆ ಸಾಕಾಗ್ತದೆ ನಮಗೆ. ಅದನ್ನು ಹಾಗೆ ಹಚ್ಚಲಿಕ್ಕೆ ಬರಬೇಕಲ್ಲ ಬೆವರುಸಾಲೆ ಇದ್ದಲ್ಲಿ, ಹಾಗೆ ಹೀಗೇನೆ ಇರಬೇಕದು. ನಮ್ಮ ದೇಹದಲ್ಲಿ ತುಂಬಾ ಜೀವಕೋಶಗಳಿವೆ. ಆ ಜೀವಕೋಶದ ಕಲ್ಮಶವನ್ನು ಹೊರ ಹಾಕೋದು ಯಾವುದರ ಮುಖಾಂತರ ಅಂತ ಹೇಳಿದರೆ ಈ ಬೆವರಿನ ಮುಖಾಂತರ. ಈ ಉರಿ ಬಿಸಿಲಿನಲ್ಲಿ ನಮ್ಮ ದೇಹ ಉಂಟಲ್ಲ ತುಂಬಾ ಬೆವರನ್ನು ಉತ್ಪತ್ತಿ ಮಾಡ್ತದೆ. ಬೆವರಿನ ಜೊತೆಗೆ ಈ ಎಣ್ಣೆಯ ಅಂಶ ಇರ್ಬೋದು, ಹಾಗೆಯೇ ಬ್ಯಾಕ್ಟೀರಿಯಾಗಳೆಲ್ಲ ಹೊರಗೆ ಬರ್ತದೆ ಬೆವರಿನ ರೂಪದಲ್ಲಿ. ಆವಾಗ ಈ ನಮ್ಮ ಚರ್ಮದ ಮೇಲಿರೋ ರಂಧ್ರಗಳು ಉಂಟಲ್ಲ, ಆ ಬೆವರನ್ನು ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಆವಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ಅಲ್ಲಲ್ಲಿ ಬೆವರು ಕೂತ್ಕೊಳ್ತದೆ. ಬೆವರು ಕೂತ್ಕೊಂಡಾಗ ಅದರ ಜೊತೆಗಿರುವ ಬ್ಯಾಕ್ಟೀರಿಯಾ ಕೂಡ ಕೂತ್ಕೊಂಡು ಚರ್ಮದ ಮೇಲೆ ಹಾನಿ ಮಾಡ್ತದೆ. ಚರ್ಮದ ಮೇಲೆ ಹಾನಿಯಾದಾಗ ಅದು ಗುಳ್ಳೆಯ ರೂಪದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದೇ ಈ ಬೆವರುಸಾಲೆ ಅಥವಾ ಬೆವರು ಗುಳ್ಳೆಗಳಂತ ಹೇಳ್ತೇವೆ. ತುಂಬಾ ಉರಿ ಇರ್ತದೆ, ಹಾಗೆಯೇ ತುಂಬ ತುರಿಸ್ತದೆ. ಆ ಬ್ಯಾಕ್ಟೀರಿಯಾ ಇರೋದ್ರಿಂದಾಗಿ ಆ ತುರಿಸುವಂತಹ ಗುಣ ಬರುವಂಥದ್ದು. ಅದಕ್ಕೆ ನಾನು ಇವತ್ತು ಸಿಂಪಲ್ ಆದ ಮನೆಮದ್ದು ಮಾಡಿರೋದು ಈ ಗರಿಕೆ ಮತ್ತು ಈ ತುಳಸಿ ಎಲೆಯಿಂದ. ತುಂಬಾ ಎಫೆಕ್ಟಿವ್ ಆಗಿ ನಮಗೆ ರಿಸಲ್ಟ್ ಕೊಡ್ತದೆ. ಎರಡು ಕೂಡ ನಮ್ಮ ಮನೆಮದ್ದಿಗೆ ಬೇಕಾಗಿರುವಂತಹ ಒಳ್ಳೆ ಒಂದು ಸಾಮಗ್ರಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಒಂದು ಪೇಸ್ಟ್ ರೆಡಿಯಾಗಿದೆ. ಈ ಮನೆಮದ್ದನ್ನು ಉಂಟಲ್ಲ ನಿಮಗೆ ಎಲ್ಲೆಲ್ಲ ಬೆವರುಸಾಲೆ ಆಗಿದೆ ಅಲ್ಲಿ ಉಂಟಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು. ಹಾಗೆಯೇ ಹಚ್ಚಿಬಿಟ್ರೆ ಕೂಡ ಒಳ್ಳೆ ರಿಸಲ್ಟ್ ಕೊಡ್ತದೆ. ನಿಮ್ಮ ಬೆವರುಸಾಲೆ ಆದ ಕಡೆಯಲ್ಲಿ ಈ ಥರ ಹಚ್ಚಿಕೊಂಡು ಬರಬೇಕು. ತುಂಬ ಕೂಲಾಗಿ ರಿಲೀಫ್ ಸಿಗ್ತದೆ ನಿಮಗೆ. ಎಲ್ಲೆಲ್ಲ ಬೆವರುಸಾಲೆ ಆಗಿದೆ ಅಲ್ಲಲ್ಲಿ ಈ ಥರ ಹಚ್ಚಬೇಕು. ಈ ಗರಿಕೆ ಮತ್ತು ತುಳಸಿಯದ್ದು ಫುಲ್ಲು ಸತ್ವ ಉಂಟಲ್ಲ ನಮಗೆ ಪೇಸ್ಟ್ ರೂಪದಲ್ಲಿ ಸಿಕ್ಕಿದೆ. ಫುಲ್ಲು ಗ್ರೀನ್ ಆಗಿದೆ ನಮ್ಮ ಪೇಸ್ಟ್, ನೀವೇ ನೋಡಿರ್ಬೋದು. ಈ ಸೆಕೆಗಾಲಕ್ಕಂತೂ 2 ರಿಂದ 3 ತಿಂಗಳು, ಈ ಮಾರ್ಚಿಂದ ಹಿಡಿದ್ರೆ ಉಂಟಲ್ಲ ಈ ಜೂನ್ ತನಕ ಕೂಡ ತುಂಬಾ ಬೆವರುಸಾಲೆದ್ದು ಸಮಸ್ಯೆ ಇರ್ತದೆ. ಹೆಚ್ಚಿನವರಿಗೆ ಕಾಡುವ ಸಮಸ್ಯೆ ಅಂತಲೇ ಹೇಳ್ಬೋದು. ಹೊರಗಡೆ ಅಂತೂ ಹೋಗಿ ದುಡಿಯೋರಿಗೆ ಉಂಟಲ್ಲ ಹೆಚ್ಚಿನವರಿಗೆ ಈ ಸಮಸ್ಯೆ ಕಾಡ್ತದೆ. ನೋಡಿ, ಈ ಥರ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿ ಆದರೆ ಒಂದು 15 ನಿಮಿಷ ಬಿಟ್ಟರೆ ಕೂಡ ಸಾಕಾಗ್ತದೆ. ಫುಲ್ಲು ಡ್ರೈ ಆಗಬೇಕು ಮಾತ್ರ. ಫುಲ್ಲು ಡ್ರೈ ಆದಾಗ ನಮಗೆ ಒಳ್ಳೆ ರಿಲೀಫ್ ಸಿಗ್ತದೆ. ಕೂಲ್ ಅಂತ ಹೇಳಿ ಅನುಭವ ಆಗ್ತದೆ ನಿಮಗೆ. ಈ ಥರ ಒಂದು ನೀವು ಮನೆಮದ್ದು ಮಾಡಿಕೊಂಡ್ರೆ ಯಾರು ಕೂಡ ಇದನ್ನು ಹಚ್ಕೋಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಕೂಡ, ಏಜ್ ಆದವರ ತನಕ ಕೂಡ ಹಚ್ಕೋಬೋದು. ಏನು ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಒಂದು 2 ರಿಂದ 3 ದಿವಸ ಆದರೂ ನೀವು ಹಾಕಲೇಬೇಕು. ನಿಮಗೆ ಟೈಮ್ ಇದೆ ಅಂತ ಹೇಳಿ ಆದರೆ 1 ವಾರ ತನಕ ಕೂಡ ಹಾಕಿದರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆವರುಸಾಲೆಗೆ ಸಿಂಪಲ್ ಆಗಿ ಯಾವ ರೀತಿ ಮನೆಮದ್ದು ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.